ಗಾಡಿ ಯಾವ್ಯಾವಿದೆ ಅಂತ ನಮಗೆ ಗೊತ್ತಿತ್ತು. ಒಂದು ಬುಲೆಟ್ ಇತ್ತು, ಇನ್ನೊಂದು BMW ಇತ್ತು. ಈಗ ಹೊಸ ಅತಿಥಿ ಆ್ಯಡ್ ಆನ್ ಆಗಿದೆ. ಅದ್ರ ಬಗ್ಗೆ ಜಗದೀಶ್ ಅವರೇ ನಮಗೆ ಖುದ್ದಾಗಿ ಹೇಳ್ತಾರೆ. ಹಾಗೆ ಇದು ಎಂಟ್ರೆನ್ಸ್, ಅವ್ರ ಮನೆ ಎಂಟ್ರೆನ್ಸ್ ಇದು ನೋಡ್ಬೋದು ಸರ್. ತುಂಬ ದೊಡ್ಡ ಗೇಟ್ ಇಡ್ಸಿದ್ದೀರಾ ಸರ್ ಫುಲ್ಲು. ಅಂದರೆ ಕಾರ್ಗಳ ಪಾರ್ಕಿಂಗ್ಗೆ ಅಂತ ಮಾಡಿದ ಕಾರ್ ಪಾರ್ಕಿಂಗ್ ಅಂತ ಮೇಡಮ್. ಯಾಕಂದರೆ ಕಾನೂನು ರೀತಿಯಲ್ಲಿ ನಾವು ಗಾಡಿ ಕಾರುಗಳನ್ನು ರಸ್ತೆ ಮೇಲೆ ನಿಲ್ಸಂಗಿಲ್ಲ. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಮನೆ ಅಲ್ಲಿಯವರು ಕಟ್ಬಿಟ್ಟು ಗಾಡಿಗಳನ್ನ ಹೊರಗಡೆ ಹಾಕ್ತಾರೆ. ನನಗೆ ಕಾನೂನ ಮುರಿಯೋಕ್ಕೆ ಇಷ್ಟ ಇಲ್ಲ. ನಮ್ಮ ಮನೇಲಿ ಹೆಚ್ಚು ಕಮ್ಮಿ 3-4 ಕಾರ್ ನಿಲ್ಸ್ಕೊಳ್ಬೋದು, ಒಂದು 7-8 ಗಾಡಿ ನಿಲ್ಸ್ಕೊಬೋದು. ಪಾರ್ಕಿಂಗ್ ಸ್ಪೇಸನ್ನ ಹೊರಗಡೆ ಮಾಡ್ಕೊಂಡಿದ್ದು. ಯಾವುದೇ ಕಾರನ್ನ ಗಾಡಿನ ಹೊರಗಡೆ ಹಾಕಲ್ಲ ಮೇಡಮ್. ಏನೋ ಬೆಳಗ್ಗೆ ಓಡಾಡ್ಬೇಕಾದ್ರೆ ನಿಲ್ಲಿಸ್ತೀವಿ ಹೊರತು ರಾತ್ರಿ ಹೊತ್ತು 8 ಗಂಟೆ ಆದಮೇಲೆ ಎಲ್ಲ ಗಾಡಿಗಳು ಒಡೆ ಬರ್ತದೆ. ಪ್ಲಸ್ ಇನ್ನೊಂದು ಇಲ್ಲೇ ಜಮೀನು, ಒಂದು ಫಾರ್ಮ್ ಹೌಸ್ ಇದೆ ನಮ್ಮ ಹತ್ರ. ಒಂದು 2 ಎಕರೆ ಜಾಗ, 1.5 ಎಕರೆ ಜಾಗ ಇದೆ. ಅಲ್ಲ ಒಂದು 500 ಕಾರ್ ಹಾಕ್ಬೋದು, ಅಷ್ಟು ಜಾಗ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಗಾಡಿಗಳು ಇವು ಬಿದ್ದಿರಲಿಲ್ಲ ರಮಣಿ, ಅವಾಗ ಹೊರಡೆ ಇರ್ತವೆ. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕಾನೂನು ಮುಖಾಂತರ ಇರಬೇಕಂತ ನಮಗೆ ಅನಿಸ್ತು. ಸರ್ ಹಾಗೆ ನಾನು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ನಾನು ಒಂದು ವಿಷಯನ ಅಬ್ಸರ್ವ್ ಮಾಡಿದೆ. ಬರೀ ನಿಮ್ಮ ಫ್ಯಾಮಿಲಿಯವ್ರು ಅಷ್ಟೇ ಅಲ್ಲ ಇಲ್ಲಿ ಪೂಜೆ ಮಾಡೋದು, ಹೊರಗಡೆ ಸುತ್ತಮುತ್ತ ನೇಬರ್ಸ್ ಕೂಡ ಬರ್ತಾರೆ. ಅಂದರೆ ಅಕ್ಕಪಕ್ಕದ ಮನೆಯವರು ಬಂದು ಇಲ್ಲಿ ದೇವರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಅವಕಾಶ ಇದೆಯಾ ಎಲ್ಲರೂ? ಮಾಡ್ತೀವಿ ಮೇಡಮ್. ಅದು ದೇವ್ರ ಅಂದಮೇಲೆ ಸಕಲ ಜಗತ್ತಿಗೂ ಜೀವರಾಶಿಗೂ ಕೂಡ ಅವನು ಒಡೆಯ ಅಂತ ಎಲ್ಲ ನಂಬಿರೋದ್ರಿಂದ ಮೇಡಮ್ ನಮ್ಗೆ ಒಳ್ಳೇದಾಗಿದೆ ಮೇಡಮ್, ಅವ್ರಿಗೂ ಒಳ್ಳೇದಾಗಲಿ. ಈಗ ಓಂ ನಮಃ ಶಿವ ಅಂತ ನಾವು ಹಂಗೆ ಅನ್ನೋದು, ಅವರು ಓಂ ನಮಃ ಶಿವ ಅಂತಾರೆ. ನಮ್ಗೆ ದೇವ್ರು ಇಷ್ಟೆಲ್ಲ ಕೊಟ್ಟಾನೆ, ಅವ್ರಿಗೂ ಒಳ್ಳೇದು ಮಾಡಲಿ. ನನಗೆ ಇನ್ಫ್ಯಾಕ್ಟ್ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಬೆಳ್ಕೊಂತೀನಿ ಹೊರತು ನಾನು ಒಬ್ಬನಿಗೆ ಯಾವತ್ತೂ ಕೇಳ್ಕೊಂಡಿಲ್ಲ. ಇಡೀ ಪ್ರಪಂಚ ಚೆನ್ನಾಗಿದ್ರೆ, ಇಡೀ ರಾಷ್ಟ್ರ ಚೆನ್ನಾಗಿದ್ರೆ, ರಾಜ್ಯ ಚೆನ್ನಾಗಿದ್ರೆ, ನಮ್ಮ ಬೆಂಗಳೂರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾನು ಯಾವತ್ತೂ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಂಥ ವ್ಯಕ್ತಿ. ಹಾಗಾಗಿ ಐ ಥಿಂಕ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀವಿ ಮೇಡಮ್. ನೋಡ್ಬೋದು ನೀವಲ್ಲಿ. ಸರ್ ಎಷ್ಟು ವರ್ಷದಿಂದ? ಮೇಡಮ್ 2010 ಇದನ್ನು ಸ್ಥಾಪನೆ ಮಾಡಿದ್ದು. ಕೋಲಾರದಲ್ಲಿ ಅದನ್ನು ಕೋಟಿಲಿಂಗೇಶ್ವರ ಸಂಬಂಧಪಟ್ಟಂಥವ್ರು ನನಗೆ ಅದನ್ನು ಮಾಡಿಕೊಟ್ಟು ಇಲ್ಲಿ ತಗೊಂಡು ಸ್ಥಾಪನೆ ಮಾಡಿಕೊಟ್ರು. ಇದೇನೋ ಅದೊಂದು ನಮಗೆ ಒಂದು ಅಟ್ಯಾಚ್ಮೆಂಟು. ಅಂದರೆ ಇಷ್ಟೆಲ್ಲ ನಾವು ಬೆಳಿಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಸ್ಪಿರಿಚುವಲ್ ಪವರ್ ಅಂತ ಇರ್ತದೆ. ಜನರು ದೇವ್ರಂತಾರೆ, ನಾನು ಅದಕ್ಕೆ ಐ ಥಿಂಕ್ ಒಂದು ಪವರ್ ಇದೆ ಅಂತ ನನಗನ್ನಿಸುತ್ತೆ. ಸೊ ಆ ಪವರನ್ನು ಬೆಳಗ್ಗೆ ಆದರೆ ಜಾಗೃತಗೊಳಿಸ್ಬೇಕು ಅದರಲ್ಲಿ ಮತ್ತು ನಮ್ಮಲ್ಲಿ. ಸೊ ಅದನ್ನು ಮಾಡ್ತೀವಿ ಮೇಡಮ್ ಅಷ್ಟೇ. ಸರ್ ದಿನ ಬೆಳಗ್ಗೆ ಆದರೆ ನೀವು ದೇವರ ಪೂಜೆ ಮಾಡ್ತೀರಾ? ನೀವೇ ಸ್ವತಃ ಮಾಡ್ತೀರಾ? ಮೇಡಮ್ ಇದು ಪೂಜೆ ಮಾಡೋದಿಲ್ಲ, ಪೂಜೆ ನಾನು ಮಾಡೋದಿಲ್ಲ. ಬೆಳಗ್ಗೆ ಆದರೆ ಅದನ್ನು ಶುದ್ಧೀಕರಣ ಮಾಡ್ತೀನಿ. 3 ಗಂಟೆಗೆ ನಾನು ಹೇಳೋದು, ಒಂದು 4 ಗಂಟೆಗೆ ಶುದ್ಧೀಕರಣ ಆಗ್ಬಿಡುತ್ತೆ. ಅದನ್ನು ತೊಳೆದ್ಬಿಟ್ಟು ಮೇಲೆ ನೀರಿನ ಅಭಿಷೇಕ ಮಾಡಿ ಬಿಟ್ಬಿಡ್ತೀನಿ. ಮಿಕ್ಕಿ ಅವ್ರು ಬಂದವರೆಲ್ಲ ಅದಕ್ಕೆ ಹೂವು ಹಾಕಿ ಕಡ್ಡಿ ಅಣಿಸ್ತಾರೆ. ನಾನು ಪೂಜೆ ಗೀಜೆ ಮಾಡಲ್ಲ, ಬರೀ ಅದನ್ನು ತೊಳೆದು ಅದನ್ನು ಶುದ್ಧೀಕರಣ ಮಾಡಿ ಬಿಟ್ಬಿಡ್ತೀನಿ. ಮೋಸ್ಟ್ ಅವೈಟೆಡ್ ಅನ್ನಲ್ಲ, ಹೊಸ ಗಾಡಿ ತೊಗೊಂಡಿದ್ದಾರೆ ಅಂತ. ಅದು ಇದೇ ಗಾಡಿ ನೀವು ನೋಡ್ಬೋದು, Z900 ಇಫ್ ಐ ಆಮ್ ನಾಟ್ ರಾಂಗ್. ಹಾಂ, ಕವಾಸಕಿ. ಒಂದ್ಸಲ ಆನ್ ಮಾಡಿ ಸರ್. ಸರ್ ಸೌಂಡು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಏನಕ್ಕೆ ನೀವು ಕವಾಸಕಿನೇ ಚೂಸ್ ಮಾಡಿದ್ರಿ ಅಂತ? ಇಲ್ಲ ಮೇಡಮ್, ಇದು ಕೆಲವು ಸಮಯದಲ್ಲಿ ಗಾಡಿ ಬೇಕಾಗಿದೆ, ನನಗೆ ಬೇಕಾಗಿದೆ, ನನಗೋಸ್ಕರ ತಗೊಂಡಿರೋದು. ಎಲ್ಲ ಸಮಯದಲ್ಲೂ ಇಷ್ಟೆಲ್ಲ ಹೋರಾಟ ಮಾಡಬೇಕಾದ್ರೆ ಕೆಲವೊಂದು ಟೈಮ್ ಆಪತ್ ಬಾಂಧವರು ಇವೆಲ್ಲ ವೆಹಿಕಲ್ಗಳು. ಬುಲೆಟ್ ಸ್ಪೀಡಾಗಿ ಹಿಂಗೆ ಉಸುಕ್ಕಂದು ಹೋಗ್ಬಿಡ್ಬೋದು ಅಂತ. ಹೊಡೆದೋಗ್ಬೇಕಂದ್ರೆ ಬೇಕಲ್ಲ ಮೇಡಮ್, ಯಾರಿಗಾನ ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಬೇಕಲ್ಲ, ಅದಕ್ಕೆ ತಗೊಂಡಿದ್ದೆ ಮೇಡಮ್. ಮೇಡಮ್ ಸ್ಪೀಡ್ ಮೇಡಮ್, ಬೇಸಿಕಲಿ ಸ್ಪೀಡು, ಏನೋ ಸೇಫ್ ವೆಹಿಕಲ್ಲು. 3ನೇದು ಕಣ್ಮಿಡ್ಕೋದಲ್ಲಿ ಇದರಲ್ಲಿ ಗೊತ್ತೇ ಆಗೋದಿಲ್ಲ ಮೇಡಮ್. ನಮ್ಮ ಪ್ರೊಫೆಷನ್ಗೆ ಬೇಕಾಗಿದೆ. ದಿಸ್ ಪ್ರೊಫೆಷನ್ ರಿಕ್ವೈರ್ಸ್. ಒಂದು ಜೇಮ್ಸ್ ಬಾಂಡ್ ಕೆಲಸ ಮಾಡಬೇಕು ಅಂದರೆ ಇವರೆಲ್ಲ ಇಷ್ಟು ದೊಡ್ಡ ದುರ್ನಿರ್ಗಳನ್ನ ಎತ್ತಾಕೊಂಡ್ಮೇಲೆ ನಾವು ಜೇಮ್ಸ್ ಬಾಂಡ್ ಆಗಿದ್ರೇ ಇದೆಲ್ಲ. ಸೊ ಫಾರ್ ಬೀಯಿಂಗ್ ಎ ಜೇಮ್ಸ್ ಬಾಂಡ್, ದಿಸ್ ಟೈಪ್ ಆಫ್ ಜೇಮ್ಸ್ ಬಾಂಡ್ ವೆಹಿಕಲ್ ಇಸ್ ಆಲ್ಸೋ ರಿಕ್ವೈರ್ಡ್. ಸೊ ಯಾ, ಹಾಗೆ ನಿಮ್ಮ ಪ್ರೀತಿಯ ಬೈಕ್ ಮಗ ಓಡಿಸ್ತಾನೆ. ಸೊ ಹಳೆ ವೆಹಿಕಲ್ ಇದು, ಸೊ ಓಡಿಸ್ತಾನೆ. ಸೊ ಇದು ತುಂಬಾ ಜನ ಹೇಳ್ತಾ ಇರ್ತಾರೆ ಸರ್, ಹಿಂಗೆ ಪಾಸ್ ಆಗೋಷ್ಟೊತ್ತಿಗೆ ಲಾಯರ್ ಜಗದೀಶ್ ಅವರು ಹಿಂಗೆ ರಪ್ಪ ಅಂತ ಹೊಟ್ಟೋಗಿರ್ತಾರೆ, ಫುಲ್ ಹೆಲ್ಮೆಟ್ ಗ್ಲೌಸ್ ಎಲ್ಲ ಹಾಕೊಂಡು ಅಂತ. ತುಂಬಾ ಜನ ನೋಡಿದ್ದಾರೆ ಸರ್, ಫೆಮಿಲಿಯರ್ ಆಗಿದ್ದೀರಾ ನೀವು. ಹೌದು ಮೇಡಮ್, ಎಸ್ಪೆಷಲಿ ಪೊಲೀಸರು ಜಾಸ್ತಿ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲ ಪೊಲೀಸರ ಹತ್ರ ವಿಡಿಯೋನೂ ಇದೆ ಇದು. ಐ ಮೀನ್ ಇನ್ಫ್ಯಾಕ್ಟ್ ಮೇಡಮ್, ನಾನು ನನ್ನ ಶ್ರೀಮಂತ ಅಂತ ಪ್ರೊಜೆಕ್ಟ್ ಮಾಡ್ಕೊಂತ ಇಲ್ಲ, ನೀವು ಈ ಥರ ಆನಂದ ಪಡಿ ಅಂತ ನಾನು ಹೇಳ್ತಾ ಇರೋದು. ಐ ಆಲ್ವೇಸ್ ಟೆಲ್, ಬಿ ಹ್ಯಾಪಿ ಆ್ಯಂಡ್ ಕೀಪ್ ಆಲ್ವೇಸ್ ಅದರ್ಸ್ ಹ್ಯಾಪಿ ಅಂತ.
ಸೊ ನಾನೊಬ್ಬನೇ ಖುಷಿ ಅಂತಲ್ಲ, ಬೇರೆಯವ್ರು ಕೂಡ ಖುಷಿಯಾಗಿ ಬರಬೇಕು ಮೇಡಮ್. ನೀವು ಕೂಡ ನಾಳೆ ದಿವಸ ಇಂಥ ಬೈಕ್ ತೊಗೊಬೇಕು, ಇಂಥ ಮನೆ ಕಟ್ಟಬೇಕು, ನಿಮ್ಗೆ ಆ ಆಸೆ ಬರಬೇಕು. ನಮ್ಮ ಮನೆಗೆ ಬಂದರೆ ನಿಮ್ಗೆ ಆ ಆಸೆ ಬರಬೇಕು. ಅದಕ್ಕೋಸ್ಕರ ಬೇರೆ ಯಾರನ್ನೋ ಹಾಳು ಮಾಡೋ ಅವಶ್ಯಕತೆ ಇಲ್ಲ, ರಾಜಕೀಯ ಮಾಡಬೇಕಾಗಿಲ್ಲ, ಬೇರೆ ಯಾರನ್ನೋ ಲೂಟಿ ಮಾಡಬೇಕಾಗಿಲ್ಲ, ಅಥವಾ ಬಳ್ಳಾರಿನಲ್ಲಿ ಮೈನಿಂಗ್ ಮಾಡಬೇಕಾಗಿಲ್ಲ, ಅಥವಾ ಬೆಳಗಾಮಲ್ಲಿ ಆಧಿಪತ್ಯ ಮಾಡಿಕೊಂಡು ವಂಶ ಪರಂಪರೆಗೆ ನಾವೇನು ಮಾಡಬೇಕಾಗಿಲ್ಲ, ಅಥವಾ ಶಿವಮೊಗ್ಗದಲ್ಲಿ ಈ ಈಶ್ವರಪ್ಪನ ಯಡಿಯೂರಪ್ಪನ ಥರ ರಾಜಕೀಯನೂ ಮಾಡಬೇಕಾಗಿಲ್ಲ. ಕಷ್ಟಪಟ್ಟು ಕೂಡ ಇದನ್ನೆಲ್ಲ ಸಂಪಾದನೆ ಮಾಡ್ಬೋದು. ಇದೆಲ್ಲ ಒಂದು ಖುಷಿ ಇರ್ತದೆ ಮೇಡಮ್. ನೀವು ನಿಮ್ಮ ಸಂಪಾದನೆಯಲ್ಲಿ ಇಂಥದ್ದೆಲ್ಲ ತಂದಾಗ ಒಂದು ಖುಷಿ ಇರ್ತದೆ. ದಟ್ಸ್ ವಾಟ್ ಐ ಮೆಂಟ್ ಮೇಡಮ್. ಹಾಗೆ ಒಂದಷ್ಟು ವಿಷಯಗಳನ್ನ ಇವಾಗ ಸುಮ್ಮನೆ ಕ್ಯಾಶುಯಲ್ ಆಗಿ ಮಾತಾಡೋದಂದ್ರೆ, ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳಿದ್ರಿ, ನಮ್ಮ ಚಾನೆಲ್ಗೆನೆ ಹೇಳಿದ್ರಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಿದೀವಿ ಅಂತ. ಮಾತುಕತೆ ಆಗ್ತದೆ ಅಂತ ಹೇಳಿದ್ರೆ ಪ್ರೋಟೋಕಾಲ್ ಅಂತ ಯಾ ಸೊ ತುಂಬಾ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ, ಪ್ರೋಟೋಕಾಲ್ ಅನ್ನೋದಿರುತ್ತೆ ಹಿಂದಿ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಯಾರಿಗೂ ಹೇಳ್ಬಾರ್ದು ಅಂತ ಜಗದೀಶ್ ಅವ್ರು ಹೇಳ್ತಾ ಇದಾರೆ. ಸೊ ಸುಮ್ನೆ ಏನೋ ಹೇಳ್ತಾ ಇದಾರಪ್ಪ ಜನಕ್ಕೆ. ಯಾವ ಪ್ರೋಟೋಕಾಲ್ ಇದೆ ಮೇಡಮ್? ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾವ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದ್ದಾರೆ? ಅಮೋಕ್ಷಿತಾ ಶಿ ವಾಸ್ ಅರೆಸ್ಟೆಡ್. ಯಾವ ಪ್ರೋಟೋಕಾಲ್ ಇದೆ ಮೇಡಮ್ ಅಲ್ಲಿ? ಕ್ರಿಮಿನಲ್ ಹಿನ್ನೆಲೆ ಎಲ್ಲವರು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋಂಥ ತಗೊಂಡೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ನೀವು ತುಂಬ ಧೃಣೀರು, ತುಂಬ ಒಳ್ಳೆಯವರು ಅಂತ ಪ್ರೊಜೆಕ್ಟ್ ಮಾಡೋದು ಪ್ರೋಟೋಕಾಲಾ? 5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದಂಥ ಚೈತ್ರ ಕುಂದಾಪುರನ ಕರ್ಕೊಂಬಂದು ಹೀರೋಯಿನ್ ಥರ ಪ್ರೊಜೆಕ್ಟ್ ಮಾಡೋದು ಪ್ರೋಟೋಕಾಲಾ? ಐ ಡೋಂಟ್ ಥಿಂಕ್ ಸೊ ಮೇಡಮ್. ನನಗೇನು ಆ ಥರ ಅನ್ನಿಸ್ಲಿಲ್ಲ. ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದೆ, ಅಥವಾ ಈ ಬಿಗ್ ಬಾಸ್ಗೆ ಆ ಥರ ಒಂದು ರೀತಿ ನೀತಿಗಳಿದೆ ಅನ್ನೋದಾದರೆ, ಈ ಥರ ಯಾವುದೇ ಒಬ್ಬ ಕ್ಯಾಂಡಿಡೇಟ್ ತರಬೇಕು ಅಂತಂದರೆ ಅವರ ಬ್ಯಾಕ್ಗ್ರೌಂಡ್ನ ವೆರಿಫೈ ಮಾಡಿದಿರ ಕ್ರಿಮಿನಲ್ಗಳು ತಗೊಂಬಂದು ತೋರಿಸೋದು ಯಾವ ಪ್ರೋಟೋಕಾಲ ಮೇಡಮ್ ಬಿಗ್ ಬಾಸು? ಐ ಡೋಂಟ್ ಥಿಂಕ್ ಸೊ. ಇಂಥವ್ರನ್ನ ಕರ್ಕೊಂಬಂದು ಪ್ರೊಜೆಕ್ಟ್ ಮಾಡೋದ್ರಿಂದ ಬಿಗ್ ಬಾಸ್ ಫೇಮಸ್ ಆಯ್ತಾನೋ ಗೊತ್ತಿಲ್ಲ, ಸಮಾಜಕ್ಕೆ ಏನು ಮೆಸೇಜ್ ಅಂತೂ ಕೊಡ್ತಾ ಇಲ್ಲ ಮೇಡಮ್ ಅವರು. ಸರ್ ಹಾಗೆ ಈಗ ನಿಮ್ಮ ಕಾರ್ಗಳು ಇಲ್ಲಿ ಮಿಸ್ ಆಗ್ತದೆ, ಎಲ್ಲಿದೆ ಸರ್ ನಿಮ್ಮ ಕಾರ್? ಎಲ್ಲಿ? ಇಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಕಾರ್ ಡಿಟೇಲಿಂಗ್ ಅಂತ ಸ್ಟೋರ್ಸ್ ಇದೆ. ಅದೆಲ್ಲ ತುಂಬ ಕಾಸ್ಟ್ಲಿ ಕಾರ್ಸ್. ಅದರಿಂದ ಐ ಥಿಂಕ್ ಅದ್ರ ಮೇಲೆ PPF ಕೋಟ್ ಅಂತ ಮಾಡ್ತಾರೆ, ಸ್ಕ್ರ್ಯಾಚ್ ಪ್ರೂಫ್ ಅದಕ್ಕೆ ಮಾಡ್ತಾರೆ. 2 ಡೇಸಿಂದ ಮಾಡ್ತಿದ್ದಾರೆ ಮೇಡಮ್. ನಾಳೆ ಬರುತ್ತೆ ಅವು ವೆಹಿಕಲ್ಸು. ಸರಿ, ಯಾವ್ಯಾವ ಕಾರ್ ತೊಗೊಂಡ್ರಿ? ಎಷ್ಟೆಷ್ಟು ಕೋಟಿ ಕೊಟ್ಟು ತೊಗೊಂಡಿದ್ದೀರಾ? ಅದು ಹೇಳೋಕ್ಕಾಗೋದಿಲ್ಲ. ನಂಬರ್ ಪ್ಲೇಟ್ ಬೇಡ ಸರ್, ಅಟ್ಲೀಸ್ಟ್ ಯಾವ ಕಾರ್ ನೋಡ್ಕೊಳ್ಳಿ ಮೇಡಮ್, ನಂಗೇನು ಸಮಸ್ಯೆ ಇಲ್ಲ. ನೀವು ನಂಬರ್ ಪ್ಲೇಟ್ ಹಾಕೊಂಡ್ರು ಸಮಸ್ಯೆ ಇಲ್ಲ. ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಕ್ಕೆ ಹೋಗ್ಬೇಡಿ. ಅದ್ರ ಲೆಕ್ಕಾಚಾರ ಇನ್ಕಮ್ ಟ್ಯಾಕ್ಸ್ ಮಾತ್ರ ಕೊಟ್ಟು ಬೇರೆ ಯಾರಿಗೂ ಹೇಳಂಗಿಲ್ಲ. ನಾನು ದುಡ್ಡು ಹೇಳೋದಲ್ಲ. ಈಗ ಸೆಟ್ಲ್ಮೆಂಟ್ಗಳು ಮಾಡ್ತಾ ಇದ್ದೀನಿ, ದೊಡ್ಡ ಸೆಟ್ಲ್ಮೆಂಟ್ಗಳು ಮಾಡ್ತಾ ಇದ್ದೀನಿ. ತಪ್ಪೇನಿದೆ ಮೇಡಮ್? ಯಾವ ಕಾರ್ ತೊಗೊಂಡ್ರಿ ಅಂತ ಸರ್? ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂದ್ರೆ ಫೇಸ್ಬುಕ್ ಅಲ್ಲಿ BMW 5 ಸೀರೀಸ್ ತೊಗೊಂಡಿವಿ ಹೊಸದು. 7X7 ಒಂದು ಬರ್ತದೆ, ನಾಳಿದ್ದು ಬರ್ತದೆ. ಸ್ಕಾರ್ಪಿಯೋ ಗನ್ಮೆನ್ಸ್ ಇದ್ದಾರೆ, ಗನ್ಮೆನ್ಗೋಸ್ಕರ ಹೊಸ ಸ್ಕಾರ್ಪಿಯೋ ತೊಗೊಂಡ್ವಿ. ಈ ಬೈಕ್ ಇರಲಿ, ಅದು ನಮ್ಮ ವ್ಯವಹಾರಗಳಿಗೆ ಬೇಕು, ಬೈಕ್ ತೊಗೊಂಡಿದ್ವಿ. ಇನ್ನೊಂದು ಅರ್ಧ ಡಜನ್ ವೆಹಿಕಲ್ ಬರ್ತದೆ ಮೇಡಮ್. ಒಂದು ಅರ್ಧ ಡಜನ್ ವೆಹಿಕಲ್ಸ್ ಅಂತಾನೆ ಫುಲ್ ಪ್ಲಾನ್ ಮಾಡಿ ಒಂದು ಗಾಡಿ. ಅಲ್ಲ ಮೇಡಮ್, ಈಗ ನನಗೆ ಸರ್ಕಾರ ಸೆಕ್ಯೂರಿಟಿ ಕೊಟ್ಟಿಲ್ಲ. ಫ್ರಮ್ ದ ಡೇ 2011 ಇಂದ ಹೋಮ್ ಮಿನಿಸ್ಟರ್ನ ಬೀದಿಗೆ ತೊಗೊಂಬಂದೆ. ಅದಾದಮೇಲೆ 51 ಜನ IPS ಆಫೀಸರ್ಗಳು ತೊಗೊಂಬಂದೆ. 106 ಜನ ರಾಜಕಾರಣಿಗಳು ತೊಗೊಂಬಂದೆ. ಭ್ರಷ್ಟರನ್ನು ಎಕ್ಸ್ಪೋಸ್ ಮಾಡಿದೆ. IPS ಆಫೀಸರ್ನ ಬೀದಿಗೆ ತೊಗೊಂಬಂದೆ. 500 ಕೋಟಿ PSS ಹಗರಣದಲ್ಲಿ ಒಬ್ಬ ADGP 20 ಜನ ಪೊಲೀಸವ್ರನ್ನ ಜೈಲಿಗೆ ಕಳಿಸಿದೆ ಮೇಡಮ್. ನಾವು ಡ್ರಗ್ಗನ್ನು ಎಕ್ಸ್ಪೋಸ್ ಮಾಡಿದ್ದೀನಿ ಮೇಡಮ್. ಇಲ್ಲೊಬ್ಬ ಪೊಲೀಸವನ್ನ ಹಾಕಿಲ್ಲ ಸರ್ಕಾರ. ನಾನು ಬಿ ಜೆ ಪಿಯವರು ನಮ್ಮ ವಿರೋಧಿಗಳು, ಕಾಂಗ್ರೆಸ್ ಅವರು ಒಳ್ಳೆಯವರು ಅನ್ಕೊಂಡ್ರೆ ಕಾಂಗ್ರೆಸ್ ಅವರು ಕೂಡ ಹಾಕಿಲ್ಲ. ಸಿದ್ದರಾಮಯ್ಯಗೆ ಮೋಸ್ಟ್ಲಿ ನಾವು ಬದುಕಿರೋದು ಇಷ್ಟ ಇಲ್ಲ ಅನಿಸುತ್ತೆ. ಸಿದ್ದರಾಮಯ್ಯನಿಗೆ ಮತ್ತು DK ಶಿವಕುಮಾರ್ಗೆ ಮೋಸ್ಟ್ಲಿ ಅವರೇ ನೋಡಿ. ಎಂಥ ರಾಜಕಾರಣಿಗಳಿಗೆ ಈ ಪೊಲೀಸವರು ಪ್ರೋಟೋಕಾಲ್ ಪೊಲೀಸರು ಸೆಕ್ಯೂರಿಟಿ ಕೊಡ್ತಾರೆ ಅಂತಂದರೆ, ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಯಾವುದೋ ಹೆಣ್ಮಗಳನ್ನ ಕರ್ಕೊಂಬಂದು ದೇಶಕ್ಕೆ ಅನುಭವಿಸ್ತಾರಲ್ಲ ಅಂಥವ್ರಿಗೆಲ್ಲ ಸೆಕ್ಯೂರಿಟಿ ಕೊಟ್ಟವ್ರೆ. ನಮ್ಗಳಿಗೆ ಕೊಡಪ್ಪ ಹೋರಾಟಗಾರರು ಅಂತಂದರೆ ಕೇರ್ ಮಾಡ್ತಾ ಇಲ್ಲ. ಹಾಗಾಗಿ ಪ್ರೈವೇಟ್ ಸೆಕ್ಯೂರಿಟಿ ನಾನೇ ಹಾಕೊಂಡಿದ್ದೀನಿ ಮೇಡಮ್. ಸರ್ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಇಲ್ಲಿದೆ ಮೇಡಮ್. ಈ ಪೈಪ್ ಇದೆಯಲ್ಲ, ಮೇಲಿಂದ ಬರ್ತದೆ ಪೈಪ್. ಇದು ಇದೇ ಥರ ಪೈಪ್ಸ್ ಇಲ್ಲಿ ಬಂದು ಲಿಂಕ್ ಆಗಿದೆ ಮೇಡಮ್. ಇದು ಬೋರ್ವೆಲ್ ಇದೆ. ಈ ಬೋರ್ವೆಲಲ್ಲಿ ಈ ಎಂಟೈರ್ ಪೈಪನ್ನು ತೊಗೊಂಬಂದು ಫಿಲ್ಟರ್ ಹಾಕಿ ಬಿಟ್ಟಿದ್ದೀವಿ. ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದ್ವಿ. ಇದು ಆ್ಯಕ್ಚುಲಿ ಕಾರ್ ಹೋಗುತ್ತೆ ಅಂತ ಇದನ್ನು ಕವರ್ ಹಾಕಿ ತುಂಬ 4-5 ಜನ ಬೇಕು ಎತ್ತಲಿಕ್ಕಿದ್ದು. ದಿಸ್ ಇಸ್ ರೈನ್ ವಾಟರ್ ಹಾರ್ವೆಸ್ಟಿಂಗು. ಎಂಟೈರ್ ಮನೆ ಮೇಲಿಂದ ನೀರು ಇಲ್ಲಿ ಬಂದು ಇಲ್ಲಿ ಶೇಖರಣೆ ಆಗುತ್ತೆ. ಅಡ್ವಾಂಟೇಜ್ ಏನು ಅಂತಂದರೆ, ನೀವು 24 ಗಂಟೆ ನೀರು ಬೋರ್ವೆಲಲ್ಲಿ ಯೂಸ್ ಮಾಡಿದ್ರು ಕೂಡ ಮೇಡಮ್, ನಮ್ಮ ಬೋರ್ವೆಲಲ್ಲಿ 30 ಫೀಟಲ್ಲಿದೆ. ಸಿ ವಾಟ್ ಈಸ್ ದ ಯೂಸ್ ಆಫ್ ರೈನ್ ವಾಟರ್? ಎಲ್ಲರೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಯಾಕೆ ಮಾಡಬೇಕು ಮೇಡಮ್? ಇದು ಬ್ಯಾಂಕಲ್ಲಿ ನಾವು ದುಡ್ಡು ಎತ್ತಾ ಇರ್ತೀವಿ. ಬ್ಯಾಂಕ್ ದುಡ್ಡು ಬರಬೇಕಲ್ವಾ, ತಿಂಗಳಿಗೊಂದು ಸಂಬಳ ಬರಬೇಕಲ್ವಾ. ಸೊ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಂತಂದರೆ, ನೀರನ್ನು ನಾವು ಸಕ್ ಮಾಡ್ತಾ ಇದ್ರೆ ಈ ಮನೆ ಮೇಲೆ ನೀರು ತೊಗೊಂಬಂದು ಇಲ್ಲಿ ಬಿಟ್ಟರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ. ನಿಮಗೆ 1000 ಅಡಿಲಿ ನೀರಿತ್ತು ಅಂತಂದರೆ ಸತತವಾಗಿ ನೀವು ಮನೆ ಮೇಲೆ ನೀರನ್ನು ಇಲ್ಲಿ ಬಿಟ್ಟರೆ ನಿಮ್ಮ ಗ್ರೌಂಡ್ ವಾಟ್ರು 100 ಅಡಿಗೆ ಬರ್ತದೆ. ನಮ್ಮನೇಲಿ 30 ಅಡಿಗಿದೆ. ನೀವು ಆಲ್ಮೋಸ್ಟ್ ಕೈಯಿಂದ ನೀರು ಎತ್ಕೊಬೋದು ಬೋರ್ವೆಲಲ್ಲಿ. ಆಶ್ಚರ್ಯ ಅನಿಸುತ್ತೆ, ಆದರೂ ನಿಜ.
ಮೇಡಮ್ ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕವಾದಂಥ ಒಂದು ಉದಾಹರಣೆ ಇದೆ, ಹಂಗಾಗಿನೇ ಇದೆಲ್ಲ ಮಾಡಿದ್ದೀವಿ. ಐ ಥಿಂಕ್ ದಟ್ಸ್ ವಾಟ್ ಮೇಡಮ್. ಇನ್ನು ನಿಮ್ಮ ಫುಲ್ ದ್ವಾರಪಾಲಕರ ಥರ ಇದ್ದಾರೆ ಸರ್, ನೋಡೋದಕ್ಕೆ ತುಂಬ ಭಯ ಆಗುತ್ತೆ, ಬಟ್ ಸ್ವಲ್ಪ ಸ್ವೀಟ್ ಇದೆ ಅಂತಾನು ಅನ್ಸುತ್ತೆ. ಇನ್ನು 3 ಇರಬೇಕಲ್ವಾ ಸರ್? ಇಲ್ಲ ಮೇಡಮ್, ಒಟ್ಟು 5 5 6 7 8ಗೆ 7 ಹೇಳಿದೆಯಲ್ಲ, ಇಷ್ಟಿದೆ, 5 ಇದೆ, ಇಷ್ಟಿದೆ. ಹಾಂ 7 ಇದೆ, 7 ಮೇಲೂ ಹೇಳಿದೆ. ಅಲ್ಲಿ ಅದು ಅದು ಬಾಡಿಗೆ ತೊಗೊಂಡಿದ್ದೀವಿ, ನಮ್ಮ ಗನ್ಮ್ಯಾನ್ಗೋಸ್ಕರ ಮನೆ ಬಾಡಿಗೆ ತೊಗೊಂಡಿದ್ದೀವಿ. ಸೊ ಅಲ್ಲೂ ಒಂದಿಷ್ಟಿದೆ ಮೇಡಮ್, ಎಲ್ಲ ಒಂದು 7 8 ಇದೆ ಮೇಡಮ್. ಸರ್ ನಾಯಿ ಪ್ರೇಮಿನಾ ಸರ್ ನೀವು? ಮೇಡಮ್ ನಾಯಿ ಪ್ರೇಮಿ ಜೊತೆಲಿ ನನ್ನ ಪ್ರೇಮಿ ಮೇಡಮ್. ನನ್ನನ್ನು ತುಂಬ ಇಷ್ಟಪಡ್ಕೊಂತೀನಿ, ನನ್ನ ಫ್ಯಾಮಿಲಿನ ತುಂಬ ಇಷ್ಟಪಡ್ತೀನಿ, ಯಾರು ತೊಂದರೆ ಕೊಡಬಾರ್ದು. ಮನುಷ್ಯ ಮಾಡಿದ್ರೆ ಮರ್ಡ್ರು, ನಾಯಿಗಳು ಮಾಡಿದ್ರೆ ಆಕ್ಸಿಡೆಂಟು, ಹಂಗಾಗಿ ಇರಲಿ ಮೇಡಮ್. ಸೊ ಫುಲ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾನು ರಕ್ಷಣೆ ಮಾಡೋಕ್ಕೋಸ್ಕರ ಐ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟು. ನನ್ನನ್ನು ಟಚ್ ಮಾಡೋಕ್ಕೆ ಬಂದರೆ ಡೆಫಿನೆಟ್ಲಿ ನಾನು ಸೆಲ್ಫ್ ಡಿಫೆನ್ಸಲ್ಲಿ ನಾವು ಏನು ಬೇಕಾದ್ರೆ ಮಾಡ್ತೀವಿ. ಯಾಕಂದರೆ ಸರ್ಕಾರ ಗನ್ಮೆನ್ ಕೊಡಬೇಕಾದ್ ಕೊಟ್ಟಿಲ್ಲ, ನಾವು ಕಾಪಾಡ್ಕೊಳ್ಬೇಕು ಅಂದರೆ ಸೆಲ್ಫ್ ಡಿಫೆನ್ಸ್ ರಕ್ಷಣೆ ಹೋಗಲೇಬೇಕಾಗತ್ತೆ. ಹಂಗಾಗಿ ನಾಯಿಗಳು, ಗನ್ಮೆನು, ನಾನು ಐ ಆಮ್ ಓಪನ್, ಅದರಲ್ಲೇನು ಮುಚ್ಚು ಮರೆ ಇಲ್ಲ. ನೀವು ಕೊಟ್ಟಿಲ್ಲ, ನಾನು ಮಡ್ಕೊಂಡಿದ್ದೀನಿ ಅಷ್ಟೇ ಮೇಡಮ್. ಸರ್ ಇವಾಗ ದರ್ಶನ್ ಅವರು ಬೇಲ್ ತೊಗೊಂಡು ಆಚೆ ಬಂದಿದ್ದಾರೆ, ಏನು ಹೇಳ್ತೀರಾ? ಮನೆಗೆ ಹೋಗಲಿ ಮೇಡಮ್, ಪಕ್ಕದ ಮನೆಗೆ ಹೋಗೋದು ಬೇಡ ಮೇಡಮ್. ಅವನು ಶೆಡ್ಗೆ ಹೋಗೋದು ಬೇಡ, ಸ್ಟಾರ್ ಹೋಟ್ಲಲ್ಲಿ ಇರಲಿ, ಶೆಡ್ಗೆ ಹೋಗೋದು ಬೇಡ. ವಿಜಯಲಕ್ಷ್ಮಿ ಚೆನ್ನಾಗಿ ನೋಡ್ಕೊಳ್ಳಿ, ಇನ್ನು ಬೇರೆಯವ್ರನ್ನೆಲ್ಲ ಕೈ ತೊಳ್ಕೊಂಡು ಆರಾಮಾಗಿರಲಿ. ಆ ವಿನಯಿ, ಆ ಪರೋಡಿಗಳು, ಜೈಂಟ್ ಶೆಡ್ಗಳನ್ನ ಬಿಟ್ಟುಬಿಡಲಿ. ಸಾಧ್ಯವಾದ್ರೆ ಏನೋ ಬಾಯಿ ಜೊತೆ ಜಾಸ್ತಿ ಇಡ್ತಾನಂತೆ, ಬಾಯಿದು ಫ್ರೆಂಡ್ಶಿಪ್ ಓಕೆ, ದಂಧೆನೇ ಇದ್ದರೆ ಅದನ್ನು ಸ್ಟಾಪ್ ಮಾಡಲಿ. ಪ್ರೊಡ್ಯೂಸರ್ಗಳಿಗೆ ಗನ್ ಇಕ್ಕೋದು ಅವೆಲ್ಲ ಒಳ್ಳೇದಲ್ಲ ಮೇಡಮ್, ಅವೆಲ್ಲ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೆಯದು. ಸಾಧ್ಯವಾದರೆ ಈ ಕೇಸು ತುಂಬ ಸೀರಿಯಸ್ ಆಗಿದೆ, ಕನ್ವಿಕ್ಷನ್ ಆಗೋದನ್ನು ತಪ್ಪಿಸ್ಕೊಳ್ಳಿ ಮೇಡಮ್. ಸರ್ ಇತ್ತೀಚೆಗೆ ರೋಲ್ಸ್ ರಾಯ್ಸ್ ತುಂಬ ಸದ್ದು ಮಾಡ್ತಾ ಇದೆ, ನೀವು ಕೂಡ ಒಳಗಡೆ ಹೇಳಿದ್ರಿ ರೋಲ್ಸ್ ರಾಯ್ಸ್ ತುಂಬ ಸದ್ದು ಮಾಡ್ತಾ ಇದೆ ಅಂತ. ಏನಿದ್ರ ಹಿಂದಿನ ಸ್ಟೋರಿ ಏನಿರ್ಬೋದು ಅಂತ? ಮೇಡಮ್ ಏನಿಲ್ಲ, ಇದು ರಚಿತಾ ರಾಮ್ ಅವರು ಪೊಲಿಟಿಕಲ್ ಐ ಥಿಂಕ್ ಪಾರ್ಟೀಸ್ಗಳಿಗೆ ಹೋಗ್ತಾರೆ. ಪೊಲಿಟಿಷಿಯನ್ಸ್, ಸಾಕಷ್ಟು ಜನ ಪೊಲಿಟಿಷಿಯನ್ಗೆ ತುಂಬ ಪರಿಚಯ, ಅವರು ತುಂಬ ಕ್ಲೋಸು ಅಂತ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ಅದಕ್ಕೆ ರಚಿತಾ ರಾಮ್ ಅವರೇ ಉತ್ತರ ಕೊಡಬೇಕು. ಬೇರೆ ಬೇರೆ ವಿಚಾರಗಳು ರನ್ ಆಗ್ತಾ ಇದೆ. ಅವರು ಈ ನಡುವೆ ಪಬ್ಲಿಕ್ಕಲ್ಲೂ ಕೂಡ ಬರ್ತಾ ಇಲ್ಲ. ಎಲ್ಲಿ ನೋಡಿದ್ರು ತಿಪ್ತಿಗೆ ಹೋಗೋದಂತೆ, ದೇವಸ್ಥಾನಗಳು ಸುತ್ತೋದಂತೆ, ಟೆಂಪಲ್ ರನ್ನಿಂಗ್ಗಳು ಅವಳೆ ಅಮ್ಮ, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಆ ಅಮ್ಮನ ಬಗ್ಗೆ ಸಿಕ್ಕಾಬಡೆ ಚರ್ಚೆಯಲ್ಲಿದೆ. ಶಿ ಈಸ್ ವೆರಿ ಕ್ಲೋಸ್ ಟು ಮೆನಿ ex-CMs, ಪೊಲಿಟಿಷಿಯನ್ಸು, ಮತ್ತು ಪೊಲಿಟಿಕಲ್ ಪಾರ್ಟಿಗಳಿಗೆ ಹೋಗ್ತಾರೆ. ಆಮೇಲೆ ಅವ್ರ ಜೊತೆ ಒಡನಾಟ ಇದೆ, ಮತ್ತು ಅವರಿಂದ ಸಾಕಷ್ಟು ಇವ್ರಿಗೆ ಆರ್ಥಿಕವಾಗಿ ಲಾಭ ಆಗಿದೆ ಅಂತ ಇದೆಲ್ಲ ಚರ್ಚೆ ಆಗ್ತಾ ಇದೆ. ಶಿ ಹ್ಯಾಸ್ ಟು ಎಕ್ಸ್ಪ್ಲೇನ್. ಸರ್ ಈಗ ಕೊನೆ ಪ್ರಶ್ನೆ, ಬಿಗ್ ಬಾಸ್ ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರಾಗಿರ್ತಾರೆ? ಮೇಡಮ್ ನನಗೆ ನಿಜವಾಗ್ಲೂ ಬಿಗ್ ಬಾಸ್ ಬಗ್ಗೆ ಮಾಡೋಕ್ಕೆ ಇಷ್ಟನೇ ಇಲ್ಲ ಮೇಡಮ್. ಯಾಕಂದರೆ ನನಗೆ ಅನಿಸುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡುವಂಥ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಅಂದ್ಕೊಂಡಿದ್ದೆ. ಮೆಸೇಜ್ ಕೊಡೋರನ್ನ ಹೊರಗಡೆ ಹಾಕಿ ಕ್ರಿಮಿನಲ್ಸನ್ನ ಆಟ ಆಡಿಸ್ಕೊಂಡು, ನನಗೆ ಗೊತ್ತಿಲ್ಲ ಮೇಡಮ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಏನೋ ಇರೋದಲ್ಲಿ ನಾವು ದರ್ಶನ್ ತಿನಿ ಸುದೀಪ್ ಅವ್ರಿಗೆ ಗೌರವ ಕೊಡ್ತೀವಿ, ಬಟ್ ಡಸನ್ ಮೀನ್ ದಟ್ ಏನೋ ಅವ್ರು ಮಾಡೋದನ್ನೆಲ್ಲ ಒಪ್ಕೊಂತೀವಿ ಅಂತ ನಾನು ಎಲ್ಲೂ ಹೇಳೋಕ್ಕೆ ಹೋಗಲ್ಲ. ಅಲ್ಲಿ ಕ್ರಿಮಿನಲ್ಗಳನ್ನ, ಒಬ್ಬ ಮೋಕ್ಷಿತ ಅನ್ನೋ ಒಬ್ಬ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದಂಥ ಆರೋಪ ಇರುವಂಥ ವ್ಯಕ್ತಿ ಆಗಿರ್ಬೋದು, 5 ಕೋಟಿ ರೂಪಾಯಿ ಟಿಕೆಟ್ ಕೊಡ್ತೀನಿ ಅಂತ ಡೀಲ್ ಮಾಡಿದಂಥ ಡೀಲ್ ರಾಣಿ ಆಗಿರ್ಬೋದು, ಇಂಥವ್ರೆಲ್ಲ ಮಾಡ್ಕೊಂಡು ಇವರು ಬಿಗ್ ಬಾಸ್ ನಡೆಸ್ಕೊಂಡು ಕಪ್ ತಗೊಂಡ್ರೆ ಏನು ಮೇಡಮ್, ಕಪ್ ತಗೊಂಡಿಲ್ಲ ಅಂದರೆ ಏನು ಮೇಡಮ್? ಐ ಡೋಂಟ್ ಥಿಂಕ್ ಸೊ ಎನಿ ಡಿಫ್ರೆನ್ಸ್ ಇಸ್ ದೇರ್ ಮೇಡಮ್. ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವ್ರ ಮನೆ ಹೇಗಿದೆ ಅಂತ, ಕಂಪ್ಲೀಟ್ ಹೋಮ್ ಟೂರ್ ಮಾಡ್ಕೊಂಬಂದಿದ್ದೀವಿ, ಎಲ್ಲೆಲ್ಲಿ ಏನೇನಿದೆ. ಸರ್ ಹೇಗಿರ್ತಾರೆ ಮನೇಲಿ? ಹಾಗೆ ಸರ್ ಆ್ಯಕ್ಚುಲಿ ನಾನು ಕೇಳಬೇಕು, ನಿಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ? ನಾನು ಅದನ್ನೇ ಮರ್ತೆ. ಮೇಡಮ್ ಬೆಳಗ್ಗೆ 3 ಗಂಟೆಗೆ ಹೇಳ್ತೀನಿ, ಮಾರ್ನಿಂಗ್ 3 o'clock ಹೆಚ್ಚಿಗೆ ಆಗುತ್ತೆ. 3 ಗಂಟೆಯಿಂದ ಸ್ವಲ್ಪ ಮೆಡಿಟೇಷನ್ನು ಅದು ಇದು ಸ್ವಲ್ಪ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ. ಸೊ 4 ಗಂಟೆಗೆ ಸ್ವಲ್ಪ ಇದು ದೇವ್ರನ್ನೆಲ್ಲ ಸ್ವಲ್ಪ ತೊಳಿಬೇಕು, ಕೈಲಾಸವಂತೆ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ಶುದ್ಧೀಕರಣ ಮಾಡಬೇಕು. ಪ್ಲಸ್ ಹೊರಗಡೆ ಸ್ವಲ್ಪ ನಾನೇ ಎಲ್ಲ ನೀರು ಬಿಡ್ತೀನಿ. ಸ್ವಲ್ಪ ಗಾಡಿ ಸ್ವಲ್ಪ ಗನ್ಮ್ಯಾನೆಲ್ಲ ಎಬ್ಬರಿಸ್ಬೇಕಾಗುತ್ತೆ. ಅವರೆಲ್ಲ ಸ್ವಲ್ಪ 4 ಗಂಟೆ 5 ಗಂಟೆಗೆ ಅವ್ರನ್ನ ಎಬ್ಬರಿಸ್ಬಿಡ್ತೀನಿ. ಸೊ ಅವರೇ ರೆಡಿ ಆಗ್ತಾರೆ. ಸೊ ಬೈ 5:30 ವಿಲ್ ಬಿ ರೆಡಿ ಫಾರ್ ಅವರ್ ಜಾಬ್ ಮೇಡಮ್. ಬೆಳಗ್ಗೆ ಅದು ಸೆಟ್ಲ್ಮೆಂಟ್ ಅವು ಮಾಡಬೇಕಾಗತ್ತೆ. ಬೆಳಗ್ಗೆ ಹೊರನೇ ಮನೆ ಹಿಡಿಯೋಕ್ಕಾಗೋದು ಕೆಲವ್ರನ್ನ. ಸೊ ಬೆಳಗ್ಗೆ 5 ಗಂಟೆಗೆ 5:15 ಅವ್ರ ಮನೆಗಳ ಹತ್ರ ಇರ್ತೀವಿ ಹಿಡ್ಕೊಂಬರೋಕ್ಕೆ. ಯಾಕಂದರೆ ಎಷ್ಟೋ ಜನ ಈಗ ನೋಡಿ, ಎಷ್ಟೋ ಜನ ದುಡ್ಡುಗಳು ಕೊಡಬೇಕಾಗತ್ತೆ, 100 ಕೋಟಿ ರೂಪಾಯಿ ಇಸ್ಕೊಂಡು ಓಡಾಬಿಟ್ಟಿದ್ದಾರೆ. ಪೊಲೀಸವ್ರಿಗೆ ಸಿಗಲ್ಲ, ಅವ್ರು ಸಿಗಲ್ಲ. ನಮ್ಮ ಕ್ಲೈಂಟ್ಗಳು ಬಂದು ನಮ್ಗೆ ಹೇಳ್ತಾರೆ, ಸರ್ ಏನಾದರೂ ಇಡೋಕ್ಕಾಗತ್ತೆ ಅಂತ. ಪೊಲೀಸರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ವಾರಂಟ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬೆಳಗ್ಗೆ ಹೊತ್ತು ಹೋಗ್ಬೇಕಾಗತ್ತೆ. ಮಾಡ್ತೀವಿ ಮೇಡಮ್. ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಹರಿದು ಬರ್ತಾ ಇದೆ, ಅಂದಂಥ ಡೀಲ್ಗಳು ಬರ್ತಾ ಇದೆ. ಅದಕ್ಕೆ ಮನೇಲಿ 2 ಮಿಷಿನ್ ಕೂಡ ಇಟ್ಟಿದ್ದೀರಾ ದುಡ್ಡು ಎಣಿಸೋದಕ್ಕೆ. ಮೇಡಮ್ ದರ್ಶನ್ ಒಬ್ಬನೇ ಎಣಿಸಿದ್ರೆ ಏನು ಪ್ರಯೋಜನ ಮೇಡಮ್ ದುಡ್ಡನ್ನು? ಕುಮಾರಸ್ವಾಮಿ ಒಬ್ಬನೇ ಕೋಟ್ಯಾಧೀಶ್ವರ ಆದ್ರೆ ಏನು ಪ್ರಯೋಜನ ಮೇಡಮ್? ಬೊಮ್ಮಾಯಿ ಒಬ್ಬನೇ ಬಿಟಿಕಾನು ಡಿಜಿಟಲ್ ಡೀಲರ್ ಆಗ್ಬಿಟ್ರೆ ಹೆಂಗೆ ಮೇಡಮ್? ನಾವು ಕೂಡ ಬೆಂಗಳೂರಲ್ಲಿ ಹುಟ್ಟಿರೋರು, ಕೆಂಪೇಗೌಡರು ವಂಶದವರು ಮೇಡಮ್.
ನೀವು ಹೇಳ್ಬೇಕಂದ್ರೆ ಅಂಥದ್ದೊಂದು 100 ಮಿಷನ್ ಮಾಡ್ಕೊಬೇಕು ಮೇಡಮ್. ಆವತ್ತು ನಿಜವಾಗ್ಲೂ ಕೆಂಪೇಗೌಡರ ಹೆಸರಿಗೆ ನಾವು ಲಾಯಕು. ಅಂಥ ದಿನ ಬರುತ್ತೆ ಮೇಡಮ್. ಅಂಥದ್ದೊಂದು 100 ಜನ ಬೆಳಗ್ಗೆ ಎದ್ದು 100 ಜನ ನಮ್ಮ ಮನೆಯಲ್ಲಿ ದುಡ್ಡು ಎಣಿಸ್ಬೇಕು ಮೇಡಮ್. ಅಂಥ ವ್ಯವಹಾರ ಮಾಡಿ ಅಂಥ ಬಿಸ್ನೆಸ್ಸನ್ನು ಸೆಟಪ್ ಮಾಡ್ತೀನಿ ಮೇಡಮ್. ಹೆಚ್ಚು ಕಮ್ಮಿ ನೀವು ತೆಲುಗುನಲ್ಲಿ ಮಹೇಶ್ ಬಾಬುದೊಂದು ಬಿಸ್ನೆಸ್ ಮ್ಯಾನ್ ಅಂತ ಫಿಲಮ್ ಇದೆ ಮೇಡಮ್. ಹೆಚ್ಚು ಕಮ್ಮಿ ಹಾಸ್ಟೆಲಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದೆ ಮೇಡಮ್. ಅಂದ್ರೆ ಫುಲ್ ಇನ್ಸ್ಪಿರೇಷನ್ ಆಗಿದ್ದೀರಾ ಇಲ್ಲ ಹೇಗೆ ಅಂತ ಸರ್? ಮೇಡಮ್ ಮಹೇಶ್ ಬಾಬು ನಿಜವಾಗ್ಲೂ ಇನ್ಸ್ಪೈರ್ಡು. ಒಬ್ಬ ಒಳ್ಳೆ ನಟ ಅವನು, ಮಹೇಶ್ ಬಾಬು. ಮಾಡ್ತಾರೆ ಮೇಡಮ್. ಈಸ್ ಎ ವೆರಿ ಗುಡ್ ಮ್ಯಾನ್, ಹ್ಯೂಮನ್ ಬೀಯಿಂಗು. ನನಗೆ ಮಹೇಶ್ ಬಾಬು ನಟಿಸಿರುವಂಥ ಬಿಸ್ನೆಸ್ ಮೆನ್ ಫಿಲಮ್ ತುಂಬ ಇಷ್ಟ. ಅವನು ರೋಡಿಗಳು ಕರ್ಕೊಂಬಂದು ಅವನು ಕೆಲಸ ಕೊಡ್ತಾನೆ. ಕಮಿಷನರ್ ಬಂದು ಕೇಳ್ತಾನೆ, ಏನು ಇವರೆಲ್ಲ ಯಾರು ಅಂತಂದರೆ ನಮ್ಮ ಎಂಪ್ಲಾಯಿ ಅಂತಾನೆ. ನಾನು ಕೂಡ ಏನಾದರೂ ಈಗ ಅಲ್ಲೊಂದು ದೊಡ್ಡ ಆಫೀಸ್ ತೊಗೊಂಡಿದ್ದೀವಿ, 58,000 ಸ್ಕ್ವೇರ್ ಫೀಟ್ 7th ಫ್ಲೋರಲ್ಲಿ ತೊಗೊಂಡಿದ್ದೀವಿ, ದೊಡ್ಡ ಬಿಲ್ಡಿಂಗಲ್ಲಿ. ಅದರಲ್ಲಿ ಬೆಂಗಳೂರಲ್ಲಿರೋ ರೌಡಿಗಳಿಗೆಲ್ಲ ಕರ್ಕೊಂಬಂದು ಕೆಲಸ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಮೇಡಮ್. ಸರ್ ಮನೇಲೆಲ್ಲ ಇವಾಗ ನಾನು ಬರಬೇಕಾದ್ರೆ ನೋಡಿದೆ ಸರ್, ಫುಲ್ ಅಲ್ಲೆಲ್ಲ ಮರ ಇಟ್ಕೊಂಡು ಪರ್ಕೆಲ್ಲ ಇಟ್ಕೊಂಡು ಕ್ಲೀನ್ ಎಲ್ಲ ಮಾಡ್ತಾ ಇದ್ರಿ. ರೆಗ್ಯುಲರ್ ಆಗಿ ಹಿಂಗೇನಾ ಮೇಡಮ್? ನಾವೆಲ್ಲ ರೈತರು ಮಕ್ಕಳು ಮೇಡಮ್. ನಾವೆಲ್ಲ ಹಾಳಾಗಬಲ್ಲವನೇ ಅರಸಾಗವ ಅಂತ ಇದೆ ಮೇಡಮ್. ಕಸ ಗುಡ್ಸೋಕೆ ಬರೋನು ದೇಶನ ಕೂಡ ಆಳಬಲ್ಲ. ಟೀಮ್ ಆರೋನು ಪ್ರೈಮ್ ಮಿನಿಸ್ಟರ್ ಆಗಬಲ್ಲ ಅಂತಂದರೆ ಒಬ್ಬ ಬ್ಯಾರಿಸ್ಟ್ರು, ಒಬ್ಬ ರೈತರ ಮಗ, ಒಬ್ಬ ಹೋರಾಟಗಾರ ಯಾಕೆ ಮೇಡಮ್ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗಲ್ಲ? ಇನ್ಫ್ಯಾಕ್ಟ್ ನಾನು ಹೇಳಿದ್ರೆ ನಾನು ಒಬ್ಬನೇ ಅಲ್ಲ ಮೇಡಮ್, ನಿಮ್ಮಂಥವ್ರೆಲ್ಲ ಬರಬೇಕು. ನಿಮ್ಮಂಥವ್ರೆಲ್ಲ ರಾಜಕೀಯವಾಗಿ ಮೇಲಕ್ಕೆ ಬಂದಾಗ ಮಾತ್ರ ಬದಲಾವಣೆ ಸಾಧ್ಯ ಮೇಡಮ್. ನಾವು ಆರ್ಥಿಕವಾಗಿ ನಾವೆಲ್ಲ ಸ್ವಲ್ಪ ಸದೃಢ ಆಗಿಬಿಟ್ರೆ ನಾವೆಲ್ಲ ಬಲ ಮೇಡಮ್. ನಾವು ಪ್ರತಿಯೊಬ್ಬ 6 ಕೋಟಿ ಕನ್ನಡಿಗರು ಕೂಡ ಈ ದೇಶಕ್ಕೆ ಒಂದು ಬಲ ಇದ್ದಂಗೆ. ಹೇಳಿದ್ನಲ್ಲ, 20 ವರ್ಷ ಮುಂಚೆ ನಾವು ಪ್ರೈಮ್ ಮಿನಿಸ್ಟರ್ನ ಕೊಟ್ಟಿದ್ದೀವಿ. ನಾವು ಮೇಡಮ್ ಏನು ಕೊಡೋಕ್ಕಾಗಲ್ಲ. ಇವತ್ತು IT ಹಬ್ಬು ಮೇಡಮ್. ಕರ್ನಾಟಕ ಇಸ್ ಎ IT ಹಬ್ಬು. ವರ್ಲ್ಡ್ಗೆ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾರೆ. ನಾವು ಏನು ಮಾಡೋಕ್ಕಾಗಲ್ಲ ಮೇಡಮ್. ಮೇಡಮ್ ಬೇಲೂರು ಹಳೇಬೀಡಿಗೆ ಹೋಗ್ಬಿಟ್ರೆ ಸ್ಕಲ್ಪ್ಚರ್ಸ್ಗೆ, ಆರ್ಕಿಟೆಕ್ಚರ್ಗೆ ವಿ ಆರ್ ಫೇಮಸ್ ಮೇಡಮ್. ಈ ಕಡೆ ಬಳ್ಳಾರಿ ಕಡೆ ಹೋಗ್ಬಿಟ್ರೆ ಮಣ್ಣನ್ನು ಮಾರ್ಕೊಂಡು ದುಡ್ಡು ಮಾಡೋದ್ರಲ್ಲಿ ಫೇಮಸ್ ಮೇಡಮ್ ನಾವು. ಈ ಕಡೆ ಬೆಳಗಾವಿಗೆ ಹೋದ್ರೆ ಮಹಾರಾಷ್ಟ್ರ ಮತ್ತು ನಮ್ಮ ಮೇಡಮ್ ಇಡೀ ಕರ್ನಾಟಕಕ್ಕೆ ಪಂಪ್ ಮಾಡೋದು ಅಗ್ರಿಕಲ್ಚರ್ ಫೀಡ್ಸು ನಮ್ಮ ಉತ್ತರ ಕರ್ನಾಟಕದವ್ರು ಮೇಡಮ್. ಇಡೀ BMTC KSRTC ಚಾಲಕರು ಇವರು ನಮ್ಮ ಉತ್ತರ ಕರ್ನಾಟಕದ ರೈತರ ಮಕ್ಕಳು ಮೇಡಮ್. ಪೊಲೀಸ್ ಕಾನ್ಸ್ಟೇಬಲ್ಗಳು ಕೂಡ ಅವರೇ ಮೇಡಮ್. ಮೇಡಮ್ ಎಂಥ ವಿವಿಧತೆಯಲ್ಲಿ ಏಕತೆ ಇದೆ ಮೇಡಮ್. ಇಲ್ಲಿ ಮೈಸೂರು ಕಡೆ ಹೋಗ್ಬಿಟ್ರೆ ಮೇಡಮ್ KRS ಡ್ಯಾಮ್ ಇದೆ, ಅಲ್ಲೇ ಒಂದು ನಿಜವಾದಂಥ ಡಿಫ್ರೆಂಟು. ಮಂಗ್ಳೂರಿಗೆ ಹೋಗ್ಬಿಡಿ, ನಮ್ಮ ಮಂಗ್ಳೂರಿಯನ್ಸವರು ಮತ್ತು ಆ ಕೇರಳ 2 ಸೊಗಡು ಎಷ್ಟು ಚೆನ್ನಾಗಿದೆ ಮೇಡಮ್. ವಿವಿಧತೆಯಲ್ಲಿ ಏಕತೆ ಇದೆ ಮೇಡಮ್. ಕುವೆಂಪು ಅದನ್ನೇ ಮೇಡಮ್ ಹೇಳಿರೋದು. ಕುವೆಂಪು ಅವರ ಮಾತುಗಳನ್ನು ಆದರ್ಶವಾಗಿ ತಗೊಳ್ಬೇಕಂತ ಮೇಡಮ್. ಈ ದೇಶಕ್ಕೆ ಬೇಕಾಗಿರೋದು ಬಸವೇಶ್ವರ ಮೇಡಮ್. ಏಕತೆಯನ್ನು ಸಾರುವಂಥ ಬಸವೇಶ್ವರ ಮೇಡಮ್. ಬಟ್ ವಿಚಾರ ಏನು ಅಂತಂದರೆ ಬಸವಣ್ಣ ಹೆಸರು ಹೇಳ್ಕೊಂಡು ಯಡಿಯೂರಪ್ಪನ ಪಾರ್ಟಿ ಮಾಡ್ತಾರಂಥ ಕೆಟ್ಟ ಕೆಲಸ ಇದೆಯಲ್ಲ ಮೇಡಮ್, ಅದು ವಿರೋಧಿ ನಾವು. ಬಸವಣ್ಣ ಹೇಳಿದ್ದು ಏಕತೆ ಅಂತ, ಏಕಮಂಟಪ ಅಂತ ಮಾಡಿದ್ದು. ಸಂವಿಧಾನಿಕವಾದಂಥ ವಿಚಾರಗಳನ್ನು 12ನೇ ಶತಮಾನದಲ್ಲಿ ನೀವೆಲ್ಲ ಒಂದೇ, ಎಲ್ಲರೂ ಒಂದೇ ಅಂತ ಹೇಳಿದ್ರು ಬಸವಣ್ಣರ ಮೇಡಮ್. ಬಸವಣ್ಣನವರ ರೀತಿ ನೀತಿಗಳು ಆಳ್ವಿಕೆಗೆ ಬರಬೇಕು ಮೇಡಮ್. ನಾನು ಬಸವಣ್ಣನ ಕಂಡು ತುಂಬ ಇಷ್ಟ ಮೇಡಮ್. ಬಸವೇಶ್ವರ ಏನಿದ್ದಾರೆ ಅಥವಾ ಈ ಹೆಸರಿಗೆ ಬಸವರಾಜ ಬೊಮ್ಮಾಯಿ ದಿಕ್ಕಣ ಅಯ್ಯಪ್ಪನು, ಬಟ್ ಆದರೆ ಕಂಪ್ಲೀಟ್ ಉಲ್ಟಾ ಅಯ್ಯಪ್ಪ. ರೋಲ್ಸ್ ರಾಯ್ಸ್ ಕೊಡ್ಸತ್ತಂತ ಏನೋ ಇವೆಲ್ಲ ನಾನು ಹೇಳಿದೆ. ಬಸವರಾಜ ಬೊಮ್ಮಾಯಿ ಬರೀ ಭರತ್ ಬೊಮ್ಮಾಯಿನಲ್ಲ, ನನ್ನೂ ದತ್ತು ತಗೊಂಬಿಡಿ, ಜೊತೆಲಿ ಸೂರ್ಯ ಮುಖಂಡರಾಜು, DK ಶಿವಕುಮಾರ್ ಕೆಲಸ ಇಬ್ಬರೂ ದತ್ತು ತಗೊಳ್ಳಿ, ಇಬ್ಬರಿಗೂ ಸ್ವಲ್ಪ ಆಸ್ತಿ ಗೀಸ್ತಿ ಬರ್ಕೊಡಿ, ನಮಗೂ ಕೂಡ ಆಶೀರ್ವಾದ ಮಾಡಿ MP MLA ಮಾಡಿ, ಬೇಕಾದ್ರೆ ಶಿಗ್ಗಾವಿ ನೆಕ್ಸ್ಟ್ ಟೈಮ್ ನಿಮ್ಮ ಮಗನ ನಿಲ್ಸಕ್ಕೆ ಗೆಲ್ಸ್ಕೊಂಬತ್ತೀವಿ. ನಮ್ಮನ್ನೇನಾದರೂ ನೀವು ರಾಜಕೀಯವಾಗಿ ಮಾಡಿದ್ರೆ ಮಳೆ ಸ್ವಲ್ಪ ಆಸ್ತಿ ಗೀಸ್ತಿನೂ ಕೊಡಿ ಮೇಡಮ್. ನಮ್ಗೆ ಎಲ್ಲರೂ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತೆ, ನನಗೂ ಕೂಡ ಕೊಡಲಿ, ಕೈಯನ್ನು ಸ್ವಲ್ಪ ದಾರೆ ಹಿಡೀಲಿ ಅಂತ ನಾನು ಬಸವರಾಜ ಬೊಮ್ಮಾಯಿಗೆ ಹೇಳ್ತೀನಿ, ಕುಮಾರಸ್ವಾಮಿಗೆ ಹೇಳ್ತೀನಿ, ಅಫ್ಕೋರ್ಸ್ ಸಿದ್ದರಾಮಯ್ಯರಿಗೂ ಹೇಳ್ಬೇಕಾಗತ್ತೆ. ಯಾಕಂದರೆ ಅವ್ರು ಸುತ್ತಮುತ್ತ ಇರೋರು ಒಂದು 23 ಜನ ಎಲ್ಲ ಕೋಟ್ಯಾಧೀಶರು ಮೇಡಮ್. ನಮ್ಮಂಥವ್ರಿಗೆಲ್ಲ ಅವ್ರು ಸಪೋರ್ಟ್ ಮಾಡ್ಬೇಕು ಮೇಡಮ್. ನೋಡಿ, ಗುಜರಾತಿಗಳು ಒಬ್ಬರು ಬಂದರೆ ಸಪೋರ್ಟ್ ಮಾಡೋಕ್ಕೆ 100 ಜನ ಗುಜರಾತಿಗಳು ಬರ್ತಾರೆ, ಸೇಟುಗಳು ಬರ್ತಾರೆ. ಕನ್ನಡಿಗರು ಬರೀ ಕಾಲು ಎಳೆದ್ರಲ್ಲೇ ಕೆಲಸ ಕಳೀತಾರೆ ಮೇಡಮ್. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿದ್ರೆ ಮೇಡಮ್, ಅದಾನಿ ಅಂತವ್ರು 100 ಜನ ಅದಾನಿ ಕರ್ನಾಟಕದಲ್ಲಿ ಹುಡ್ತಾರೆ ಮೇಡಮ್. ಆ ದಿನ ಬರಬೇಕು ಮೇಡಮ್. ಥ್ಯಾಂಕ್ ಯು ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಇಷ್ಟೊತ್ತು, ಹಾಗೆ ನಿಮ್ಮ ಮನೇನ ನಮ್ಮ ಆಡಿಯನ್ಸ್ ತೋರಿಸಿದ್ದಕ್ಕೆ, ಹಾಗೆ ನಮಗೂ ನೋಡಿಸಿದ್ದಕ್ಕೆ. ನೋಡಿದ್ರಲ್ಲ ಲಾಯರ್ ಜಗದೀಶ್ ಅವ್ರ ಮನೆ ಹೇಗಿದೆ ಅಂತ. ಒಂದು ಸ್ವಲ್ಪ ಸೈನ್ಸ್ ಕೂಡ ಇದೆ, ಹಾಗೆ ಹ್ಯುಮ್ಯಾನಿಟಿ ಕೂಡ ಕಾಣಿಸುತ್ತೆ. ಅವ್ರು ತುಂಬ ದೊಡ್ಡ ದೈವ ಭಕ್ತರು ಅನ್ನೋದು ಕೂಡ ನಮಗೆ ಅವ್ರ ಮನೇನ ಒಂದ್ಸಲ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಹೀಗಿರುತ್ತೆ ಲಾಯರ್ ಜಗದೀಶ್ ಅವರ ಮನೆ. ನೀವು ಒಂದು ಕಂಪ್ಲೀಟ್ ಔಟ್ಲುಕ್ನ ನೋಡಿದ್ದೀರಾ. ಹಾಗೆ ಅವರು ಕರೆಂಟ್ನ ಕೂಡ ಸೋಲಾರ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಹಾಗೆ ವಿಂಡ್ಮಿಲ್ ಕೂಡ ಇದೆ ಚಿಕ್ಕದಾಗಿ. ಅಂದರೆ ಎಷ್ಟು ಬುದ್ಧಿವಂತಿಕೆ ಇದೆ ಅವ್ರಿಗೆ ಅಂತ ನಮ್ಗೆ ಇದ್ರಲ್ಲಿ ಕೂಡ ಗೊತ್ತಾಗುತ್ತೆ. ಮನೆ ಮೇಲೆ ಬೀಳುವಂಥ ನೀರನ್ನು ನಾವು ಆಚೆ ಹಾಕೋದಿಲ್ಲ, ಮೋರಿಗೆ ಹಾಕಲ್ಲ ಅಥವಾ ಕೆರೆ ಕಳಿಸಲ್ಲ, ನಾವು ಇಲ್ಲೇ ಅದನ್ನು ನಮ್ಮ ಬೋರ್ವೆಲ್ ಬಿಟ್ಕೊಂತೀವಿ. ಸೊ ಈ ಮಳೆ ನೀರನ್ನು ಕೂಡ ನಾವು ನಮ್ಮ ಭೂಮಿಗೆ ಬಿಟ್ಕೊಂತೀವಿ. ಹಾಗಾಗಿ ಈ ಭೂಮಿ ಯಾವಾಗೂ ತ್ಯಾವ ಆಗಿರುತ್ತೆ. ಈ ತ್ಯಾವ ಇತ್ತು ಅಂತಂದರೆ ಅದರಲ್ಲಿ ಐ ಥಿಂಕ್ ಎರೆಹುಳಗಳೆಲ್ಲ ಜೀವಂತವಾಗಿರ್ತವೆ. ಎರೆಹುಳ ಇತ್ತು ಅಂತಂದರೆ ಅದು ತುಂಬ ಒಳ್ಳೆ ಮಣ್ಣು ಅಂತ ಹೇಳ್ತಾರೆ ಮೇಡಮ್.
ಎಲ್ಲದಕ್ಕೂ ವೈಜ್ಞಾನಿಕವಾದಂಥ ಒಂದು ಕಾರಣ ಇದೆ ಮೇಡಮ್. ಹಂಗಾಗಿನೇ ನನ್ನ ಮನೆ, ನನ್ನ ಜಗದೀಶ್ ಅವ್ರ ಮನೆಯಲ್ಲಿ ಏನು ಇವತ್ತು ಇಂಡಿಪೆಂಡೆನ್ಸ್ ಇದೆ, ಅದು 6 ಕೋಟಿ ಕನ್ನಡಿಗರ ಮನೆಯಲ್ಲೂ ಬರಬೇಕು ಮೇಡಮ್. ಅವತ್ತು ಸುವರ್ಣ ಯುಗ ಅಂತ ನಮ್ಮ ಕರ್ನಾಟಕದ ನಾವು ಎದೆ ಮುಟ್ಕೊಂಡು ಹೇಳ್ತೀವಿ. ಆ ಕೆಲಸ ಮಾಡೋಕ್ಕೆ CM ಆಗೋದು ತುಂಬ ಇಂಪಾರ್ಟೆಂಟು ಮೇಡಮ್. ನನಗೋಸ್ಕರ CM ಆಗಬೇಡ, ನಿಮಗೋಸ್ಕರ CM ಮಾಡ್ಬೇಕಾದ್ರೆ ಮಾಡಿ, ಖಂಡಿತವಾಗಿ ಬದಲಾವಣೆ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ, ಲಾಯರ್ ಜಗದೀಶ್ ಅವರು CM ಆಗ್ಬೇಕಂತ ಇಟ್ಕೊಂಡಿರುವಂಥ ಕನಸು ಕೂಡ ನನ್ಸಾಗ್ಲಿ, ಅವ್ರು ಮಾಡ್ಬೇಕು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಪೂರೈಸಲಿ. ಹಾಗೆ ಇವರ ಮನೆ ಟೂರ್ನ ನಾವು ನೋಡಿದ್ದೀವಿ, ಹೇಗಿತ್ತು ಏನು ಅಂತ. ಅವರ ರೊಟೀನ್ ಕೂಡ ದಿನನಿತ್ಯ ಅವರು ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀವಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.